ನಮಸ್ಕಾರ ವೀಕ್ಷಕರೇ, ಬಿಪಿಎಲ್ ರೇಷನ್ಸ್ ಕಾರ್ಡ್ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಶಾಕ್ ಅಂತ ಹೇಳ್ಬೋದು. ಸುಮಾರು 8 ಲಕ್ಷ ಫಲಾನುಭವಿಗಳ ಬಿಪಿಎಲ್ ರೇಷನ್ಸ್ ಕಾರ್ಡ್ಗಳು ಎಪಿಎಲ್ ಆಗಿ ಕನ್ವರ್ಟ್ ಆಗಿದೆ. ಸೊ ಹಾಗಾದ್ರೆ ಎಪಿಎಲ್ ರೇಷನ್ ಕಾರ್ಡ್ ಆಗಿದ್ದೆ ಆದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಸಿಗತ್ತಾ ಅಥವಾ ಅನ್ನಭಾಗ್ಯ ಯೋಜನೆ ಸಿಗತ್ತಾ, ಮತ್ತೆ ಬೇರೆ ಬೇರೆ ಯೋಜನೆಗಳು ಸಾಕಷ್ಟು ಇದಾವೆ. ಸೊ ಇದರಿಂದ ಸಾಕಷ್ಟು ನಮ್ಗೆ ಹೆಲ್ಪ್ ಆಗ್ತಾ ಇದೆ ಒಂದು ಬಿಪಿಎಲ್ ರೇಷನ್ಸ್ ಕಾರ್ಡ್ ಗಳಿಂದ. ಮತ್ತು ಹೆಚ್ಚಿನ ಹಣದ ಸೌಲಭ್ಯಗಳು ಸರ್ಕಾರದಿಂದ ಸಿಗತ್ತೆ. ಅದೇ ರೀತಿಯಾಗಿ ಸಬ್ಸಿಡಿ ಮುಖಾಂತರ ಫ್ರೀ ಆಫ್ ಕಾಸ್ಟ್ ನಮಗೆ ಚಿಕಿತ್ಸೆ ಸಿಗ್ತಾ ಇರತ್ತೆ. ಸಬ್ಸಿಡಿ ಮುಖಾಂತರ ಹಣ ಕೂಡ ಸಿಗ್ತಾ ಇರತ್ತೆ. ಸೊ ಇಂತಹ ಎಲ್ಲ ಯೋಜನೆಗಳು ಕೂಡ ನಾವು ಕಳ್ಕೊಂಡ್ಬಿಟ್ಟಿವಾ. ನಮಗೆ ಈ ಒಂದು ಬಿಪಿಎಲ್ ರೇಷನ್ಸ್ ಕಾರ್ಡ್ ಗಳನ್ನ ವಾಪಸ್ ಆಗಿ ಹೇಗ್ ಪಡ್ಕೊಳ್ಬೇಕು, ನಮ್ಗೆ ಎಪಿಎಲ್ ರೇಷನ್ ಕಾರ್ಡ್ ಬೇಡ ಮತ್ತೆ ನಮ್ಗೆ ಬಿಪಿಎಲ್ ಬೇಕು ಅನ್ನುವಂತವ್ರು ಕೂಡ ಈ ಒಂದು ವಿಡಿಯೋನ ನೋಡಿ. ಯಾಕಂದ್ರೆ ಬಹಳಷ್ಟು ಜನರದು ಎಲಿಜಿಬಲ್ ಇದ್ರು ಸಹಿತ ನೀವು ಎಲಿಜಿಬಲ್ ಇಲ್ಲ, ಅದಕ್ಕೆ ನಿಮ್ಮನ್ನ ಎಪಿಎಲ್ ಗೆ ಕನ್ವರ್ಟ್ ಮಾಡಿದರೆ ಈ ಒಂದು ಮಾತು ಬೇರೆ. ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮನ್ನ ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡ್ತಾ ಇದಾರೆ. ಸೊ ಹೀಗೆ ಸರ್ಕಾರ ಯಾಕೆ ಮಾಡ್ತಾ ಇದೆ? ಆಹಾರ ಇಲಾಖೆ ಈ ರೀತಿ ಪ್ರಾಬ್ಲಮ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದೆ? ಜನರಿಗೆ ಈ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಎಲಿಜಿಬಲ್ ಇದ್ರೂ ಸಹಿತ ಈ ರೀತಿ ತೊಂದರೆ ಯಾಕೆ ಕೊಡ್ತಾ ಇದೆ? ಸೊ ಈ ಎಲ್ಲದರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡೋದಿದ್ದೀನಿ. ಸೊ ಮತ್ತೆ ನಿಮ್ಮ ರೇಷನ್ಸ್ ಕಾರ್ಡ್ಗಳು ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ಆಗಿದೆನಾ ಅಥವಾ ಇಲ್ವಾ, ನೀವು ಹೇಗೆ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೀರಾ ಅದೇ ಮೊಬೈಲ್ ನಲ್ಲಿ ನೆಟ್ ಇದ್ರೆ ಸಾಕು, ಬರೀ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ಅದು ಪ್ರೊಸೆಸಿಂಗ್ ಹೇಗಿರುತ್ತೆ, ಸೊ ಎಲ್ಲನೂ ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ನೀವು ಬರೀ ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು, ಸಂಪೂರ್ಣವಾಗಿ ನಿಮಗೆ ಈ ರೇಷನ್ಸ್ ಕಾರ್ಡ್ ಗಳ ಬಗ್ಗೆ ಮಾಹಿತಿ ಅರ್ಥ ಆಗತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಬಹಳಷ್ಟು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಬಿಪಿಎಲ್ ನಿಂದ ಎಪಿಎಲ್ ಗೆ ತಾಂತ್ರಿಕ ದೋಷದಿಂದ ಕನ್ವರ್ಟ್ ಆಗ್ತಾ ಇದೆ. ಇದು ಆಹಾರ ಇಲಾಖೆ ಮಾಡ್ತಾ ಇರುವಂತಹ ಒಂದು ತೊಂದರೆ ಅಲ್ಲ, ಇದು ತಾನಾಗಿನೇ ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ತಾಂತ್ರಿಕ ದೋಷದಿಂದ ಆಗಿದೆ. ಸುಮಾರು 80,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಈ ರೀತಿ ಆಗಿದಾವಂತೆ. ಸೊ ಅದಕ್ಕೆ ಸೊಲ್ಯೂಷನ್ ಕೂಡ ಸರ್ಕಾರ ಕೊಟ್ಟಿದೆ. ಏನ್ ಪ್ರಾಬ್ಲಮ್ ಇಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಆದ್ರೆ ನೀವು ಎಲಿಜಿಬಲ್ ಇಲ್ಲಪ್ಪ ಅಂದ್ರೆ ನೀವು ಬಿಪಿಎಲ್ ದಿಂದ ಎಪಿಎಲ್ ಗೆ ನೀವು ಎಲಿಜಿಬಲ್ ಇದ್ದೀರಾ, ಬಿಪಿಎಲ್ ನಿಮ್ಮ ರೇಷನ್ಸ್ ಕಾರ್ಡ್ಗಳು ಬಿಪಿಎಲ್ ಇದೆ ಅಂತ ಅನ್ಕೊಳ್ಳಿ, ನಿಮ್ಮ ಎಲಿಜಿಬಿಲಿಟಿ ಎಪಿಎಲ್ ತರ ಇದೆ ಅಂತ ಅನ್ಕೊಳ್ಳಿ. ಅದಕ್ಕೋಸ್ಕರ ನಿಮ್ಮನ್ನ ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡಿರ್ತಾರೆ. ಸೊ ಅಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೀವು ಎಪಿಎಲ್ ಗೆ ಅರ್ಹತೆ ಇರ್ತೀರಾ, ಒಂದ್ ಹಂತದಲ್ಲಿ ಬೆಳವಣಿಗೆ ಆಗಿರ್ತೀರಾ. ಅದಕ್ಕೋಸ್ಕರ ನಿಮ್ಗೆ ಎಪಿಎಲ್ ರೇಷನ್ ಕಾರ್ಡ್ ಅನ್ನ ಕೊಟ್ಟಿರ್ತಾರೆ. ನಿಮ್ಗೇನ ಗೃಹಲಕ್ಷ್ಮಿ ಯೋಜನೆ ಸಿಗತ್ತಾ ಇಲ್ವಾ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಆದ್ರೆ ನೀವು ಎಲಿಜಿಬಲ್ ಇರ್ತೀರಾ ಬಿಪಿಎಲ್ ಗೆ, ಆದ್ರೆ ನಿಮ್ಗೆ ಎಪಿಎಲ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮನ್ನ ರೇಷನ್ಸ್ ಕಾರ್ಡ್ ಇಂದಾನು ಕೂಡ ತೆಗೆದು ಹಾಕೋದಿಲ್ಲ ಒಂದು, ಮತ್ತೆ ವಾಪಸ್ ಆಗಿ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಕೊಡೋದಿಲ್ಲ ಒಂದು. ನೀವು ಬಿಪಿಎಲ್ ಅನ್ನ ತೆಗೆದುಕೊಳ್ಳಕ್ ಸಾಧ್ಯನೇ ಇಲ್ಲ, ಅಥವಾ ನಿಮ್ಮನ್ನ ಎಪಿಎಲ್ ದಿಂದಾನು ಕೂಡ ಟೋಟಲಿ ರೇಷನ್ಸ್ ಕಾರ್ಡ್ ಸಿಗುವಲ್ದಾಗೆ ಮಾಡೋದಿಲ್ಲ. ಎಪಿಎಲ್ ಆದ್ರೂ ನಿಮ್ಗೆ ಸಿಕ್ಕಿರತ್ತೆ, 100% ಸಿಗತ್ತೆ. ಇನ್ನು ಎಪಿಎಲ್ ಗೂ ಕೂಡ ಎಲಿಜಿಬಲ್ ಇಲ್ಲಪ್ಪ ಅಂದ್ರೆ ನಿಮ್ಮನ್ನ ಟೋಟಲಿ ರೇಷನ್ಸ್ ಕಾರ್ಡ್ ಗಳಿಂದ ಟೋಟಲ್ ಆಗಿ ತೆಗೆದಾಕುವಂತಹ ಚಾನ್ಸಸ್ ಕೂಡ ಇರತ್ತೆ. ತೆಗೆದಾಕಿದಾರನು ಕೂಡ ಸಾಕಷ್ಟು ರೇಷನ್ಸ್ ಕಾರ್ಡ್ ಗಳನ್ನ. ಸೊ ಹಾಗಾದ್ರೆ ನಿಮ್ಮನ್ನ ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡಿದರೆ ತಾಂತ್ರಿಕ ದೋಷದಿಂದ ಅನ್ಕೊಳ್ಳಿ. ಅದನ್ನ ನಾವ್ ಹೇಗ್ ಕಂಡು ಹಿಡಿಯೋದು? ಏನು ನೀವು ಕಂಡು ಹಿಡಿಯೋದಂದ್ರೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಅಲ್ಲಿ ಎಲಿಜಿಬಿಲಿಟಿ ಇದೀರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಕೊಟ್ಟಿರ್ತಾರೆ. ಮೊದಲು ನೀವು ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗ್ಬೇಕಾಗತ್ತೆ. ನೀವು ನಿಮ್ಮ ರೇಷನ್ಸ್ ಕಾರ್ಡ್ ಗಳನ್ನ ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡಿರುವಂತಹ ರೀಸನ್ ಕೂಡ ಕೊಟ್ಟಿರ್ತಾರೆ. ನಾವು ಮೊದಲು ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ಆಗಿದೆನಾ ಅಥವಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳೋಣ. ಸೊ ಆಮೇಲೆ ಏನು ಜನರಲ್ ಬಗ್ಗೆ ಮಾತನಾಡೋಣ, ನಾವು ಹೇಗೆ ಇದನ್ನ ಸರಿಪಡಿಸ್ಕೊಳ್ಳೋದು ಅಥವಾ ಇಲ್ವಾ ಅನ್ನುವಂಥದ್ದನ್ನ ಕ್ಲಿಯರಿಟಿ ಪಡ್ಕೊಳ್ಳೋಣ. ಸೊ ಮೊದಲು ನೀವು ಈಗ ಹೇಗ್ ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ವಿಡಿಯೋನ ಅದೇ ರೀತಿಯಾಗಿ ನೋಡಿ. ಸೊ ನೀವು ಒಂದ್ ಸ್ವಲ್ಪ ಇಲ್ಲಿ ನೋಡೋದು, ಅಲ್ಲಿ ಒಂದ್ ಸ್ವಲ್ಪ ಚೆಕ್ ಮಾಡೋದು, ಈ ರೀತಿ ಮಾಡಿದ್ರೆ ನಿಮ್ಗೆ ಏನು ಕೂಡ ಕ್ಲಿಯರಿಟಿ ಸಿಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಸೊ ವಿಡಿಯೋನ ಒಂದ್ಸಾರಿ ಕ್ಲಿಯರ್ ಆಗಿ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರಿಟಿ ಸಿಗತ್ತೆ, ಓಕೆನಾ? ಸೊ ಈಗ ನೋಡಿ, ನಾನು ಹೇಳ್ತಾ ಇರುವಂತಹ ಸ್ಟೆಪ್ ಗಳನ್ನ ಗಮನ ಕೊಟ್ಟು ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ನಲ್ಲಿ ಓಪನ್ ಮಾಡ್ಕೊಳ್ಳಿ. ನೀವು ಏನ್ ಮಾಡಿ, ಸಿಂಪಲ್ ಆಗಿ ಆಹಾರ ಅಂತ ಸರ್ಚ್ ಮಾಡಿ. ಗೂಗಲ್ ಅಲ್ಲಿ ಆಹಾರ ಅಂತ ಸರ್ಚ್ ಮಾಡಿದ ತಕ್ಷಣ ಸೊ ನಿಮಗೆ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಒಂದನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಸೈಡ್ 3 ಡಾಟ್ಸ್ ಈ ಕಡೆ ಕಾಣ್ತಾ ಇದೆ, ರೈಟ್ ಸೈಡ್. ಅಲ್ಲಿ ಹೋಗಿ ನೀವು ಏನು ನೋಡಿ, 3 ಡೇಟ್ಸ್ ಆಫ್ ಸೈಟ್ ಅಂತ ಇದೆ ನೋಡಿ, ಕೆಳಗಡೆ ಬಾಕ್ಸ್ ಇಲ್ಲಿ ನಿಮ್ದು ಓಪನ್ ಇರುತ್ತೆ, ಅದ್ರ ಮೇಲೆ ಟಿಕ್ ಮಾಡಿ. ಈ ರೀತಿ ರೈಟ್ ಮಾರ್ಕ್ ಬಿದ್ದಿದೆಯಲ್ಲ, ಆ ರೀತಿ ರೈಟ್ ಮಾರ್ಕ್ ಬೀಳ್ಬೇಕು. ಯಾಕಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿ ಒಂಥರ ನಿಮ್ಗೆ ಪಿಸಿ ನಲ್ಲಿ ಓಪನ್ ಆದ ತರ ಜೂಮ್ ಇನ್ ಜೂಮ್ ಔಟ್ ಕೂಡ ಆಗುತ್ತೆ. ಇಲ್ಲಿ ನೆಕ್ಸ್ಟ್ 3 ಡಾಟ್ಸ್ ಲೆಫ್ಟ್ ಸೈಡ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಒಂದು ಆಪ್ಷನ್ಸ್ ಗಳು ಓಪನ್ ಆಗುತ್ತೆ. ನೀವು ಏನ್ ಮಾಡಿ, ಎರಡನೇ ಆಪ್ಷನ್ ಮೇಲೆ ಈ ರೇಷನ್ಸ್ ಕಾರ್ಡ್ ಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ನೀವು ಕ್ಲಿಯರಿಟಿಯನ್ನ ಕೊಡ್ತೀನಿ ನಿಮ್ಗೆ. ಶೋ ಇಲ್ಲಿ ನಮಗೆ ಈ ಒಂದು ಕ್ಯಾನ್ಸಲ್ಡ್ ಆಗಿರುವಂತಹ ಲಿಸ್ಟ್ ಕೂಡ ಕಾಣಿಸುತ್ತೆ.
ಮತ್ತೆ ಇಲ್ಲೇ ನೀವು IPL ದಿಂದ BPL ಗೆ ಕನ್ವರ್ಟ್ ಮಾಡಿದಾರ ಅಥವಾ ಕ್ಯಾನ್ಸಲ್ ಆಗಿದೆನಾ ಎರಡೂ ತರ ಚೆಕ್ ಮಾಡ್ಕೊಳ್ಬಹುದು. ನಾನು ಈಸಿ ಮೆಥಡ್ ಮತ್ತೆ ನಿಮಗೆ BPL ದಿಂದ IPL ಗೆ ಕನ್ವರ್ಟ್ ಮಾಡಿದಾರ ಅನ್ನುವಂತಹ ಒಂದು ಹಿಂಟ್ಸ್ ಮುಖಾಂತರ ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡಿ ಶೋ ಅಂಡ್ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದೆಲ್ಲ, ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಆದ್ರೆ ನಾವ್ ಏನ್ ಮಾಡೋಣ, ಶೋ ಅಲಾಟ್ಮೆಂಟ್ ಮುಖಾಂತರ ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಅಲ್ಲಿ ನಿಮಗೆ BPL ದಿಂದ APL ಗೆ ಕನ್ವರ್ಟ್ ಆಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗುತ್ತೆ. ಅದಕ್ಕೋಸ್ಕರ ಶೋ ಅಲಾಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೈಡ್ ಇಲ್ಲಿ ಬಾಕ್ಸ್ ಓಪನ್ ಆಗಿರುತ್ತೆ, ಅದಕ್ಕೆ ಗಮನ ಕೊಡಿ ನೀವು. ಸೊ ಗಮನ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ರೇಷನ್ಸ್ ಕಾರ್ಡ್ ನಂಬರ್ ಗಳನ್ನ ಎಂಟರ್ ಮಾಡ್ಬೇಕಾಗತ್ತೆ. ಸೊ ಎಂಟರ್ ಮಾಡಿದ ತಕ್ಷಣ ಗೋ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಸೊ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಈ ರೀತಿ ನಿಮ್ಗೆ ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ರೇಷನ್ಸ್ ಕಾರ್ಡ್ ಗಳ ನಂಬರ್ ಇರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ರೇಷನ್ ನೇಮ್ ಇರುತ್ತೆ, ಯಾರ್ದ ಮುಖ್ಯಸ್ಥ ಇರ್ತಾರ ಅವ್ರ ನೇಮ್ ಇರುತ್ತೆ. ನೆಕ್ಸ್ಟ್ ಲೊಕೇಶನ್, ನೆಕ್ಸ್ಟ್ ನೋಡಿ ಕಾರ್ಡ್ ಟೈಪ್, ಎಲಿಜಿಬಿಲಿಟಿ, ನೆಕ್ಸ್ಟ್ ಅಲಾಟ್ಮೆಂಟ್ ಮಂತ್ ಇರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಗೆ ಏನೇನು ಕೊಡ್ತಿರ್ತಾರಲ್ವಾ, ಅಕ್ಕಿ ಎಷ್ಟು ಕೆಜಿ ಕೊಡ್ತಿರ್ತಾರೆ, ಎಷ್ಟು ಜನ ಇರ್ತಾರೆ, ಇದ್ರ ಶುಗರ್ ಎಷ್ಟು ಕೆಜಿ ಕೊಡ್ತಾರೆ, ಇದನ್ನೆಲ್ಲಾನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಉಪ್ಪು ಎಷ್ಟು ಕೆಜಿ ಕೊಡ್ತಾರೆ, ಇದನ್ನೆಲ್ಲಾನು ಕೂಡ ಇಲ್ಲಿ ಸೈಡ್ ಬಾಕ್ಸ್ ನಲ್ಲಿ ಇರುತ್ತೆ. ಆದ್ರೆ ನಿಮ್ಗೆ ತಿಳಿದು ಬರೋದು ಏನಪ್ಪಾ ಅಂದ್ರೆ ಎಲಿಜಿಬಿಲಿಟಿ ಇದೀರಾ ಅಥವಾ ಇಲ್ವಾ ಅನ್ನುವಂಥದ್ದು. ಎಸ್ ಇದ್ರೆ ಎಲಿಜಿಬಲ್ ಇದೀರಾ ಅಂತ ಅರ್ಥ. ಒಂದು ವೇಳೆ ನೋ ಅಂತ ಇದ್ರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗಿದೆ ಅಂತ ಅರ್ಥ. ಇಲ್ಲೇ ತಿಳ್ಕೊಳ್ಬಹುದು ಒಂದು. ಇನ್ನು BPL ದಿಂದ APL ಗೆ ಕನ್ವರ್ಟ್ ಆಗಿದೆ ಇಲ್ವಾ ಅನ್ನುವಂಥದ್ದನ್ನು ಇಲ್ಲೇ ತಿಳ್ಕೊಳ್ಬಹುದು. ಏನು ಮಾಡಬೇಡಿ, ಸೈಡ್ ಲೆಫ್ಟ್ ಸೈಡ್ ಒಂದ್ ಸ್ವಲ್ಪ ಸೈಡ್ ಮಾಡಿ. ಇಲ್ಲಿ ನೋಡಿ BPL ವಿತ್ LPG ಅಂತ ಇದೆ ನೋಡಿ, ಇವರದ್ದು BPL ರೇಷನ್ಸ್ ಕಾರ್ಡ್ ಇದೆ ಅಂತ ಅರ್ಥ ಆಗತ್ತೆ. BPL ವಿತ್ LPG ಅಂತ ಇದ್ರೆ ರೇಷನ್ಸ್ ಕಾರ್ಡ್ಗಳು BPL ಇದೆ ಅಂತ ಅರ್ಥ. ಒಂದು ವೇಳೆ APL ಅಂತ ಇದ್ರೆ ನಿಮ್ಮ ರೇಷನ್ಸ್ ಕಾರ್ಡ್ಗಳು APL ಗೆ ಕನ್ವರ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಎಸ್ ಅಂತಾನೆ ಇರುತ್ತೆ, ಆದ್ರೆ ಇಲ್ಲಿ APL ಅಂತ ಇರುತ್ತೆ. ಅವಾಗ ನಿಮ್ಮ ರೇಷನ್ ಕಾರ್ಡು APL ಅಂತಾನೆ ಕನ್ವರ್ಟ್ ಆಗಿದೆ. ಒಂದು ವೇಳೆ APL ಜೊತೆಗೆ ಮತ್ತೇನಾದ್ರೂ ಮಾಹಿತಿಗಳು ಟೆಕ್ಸ್ಟ್ ಇದ್ರೆ APL ಗೆ ಕನ್ವರ್ಟ್ 100% ಆಗಿದೆ ಅಂತಾನೆ ಅರ್ಥ. ಅದನ್ನೇ ನೀವು BPL ಇದೆ ಅನ್ನುವಂಥದ್ದು ಸಂಶಯ ಏನ್ ಪಡಬೇಡಿ. APL ಗೆ ಕನ್ವರ್ಟ್ 100% ಆಗಿರುತ್ತೆ. ನಿಮ್ಮ ರೇಷನ್ ಕಾರ್ಡು BPL ಇದ್ರೆ ಇಲ್ಲಿ ಏನಾದ್ರೂ APL ತೋರಿಸ್ತಾ ಇದ್ರೆ ಇನ್ ಕೆಲವೊಂದಿಷ್ಟು ದಿನಗಳಲ್ಲಿ ನಿಮ್ಗೆ APL ಆಗಿ ಬದಲಾವಣೆ ಆಗಿ ನಿಮ್ಮ ಒಂದು ಮನೆಗೆ ಬಂದು ತಲುಪತ್ತೆ ನಿಮ್ಮ ರೇಷನ್ಸ್ ಕಾರ್ಡ್ಗಳು. ಓಕೆನಾ. ಸೊ ಈ ರೀತಿ ನಿಮ್ದು ಚೇಂಜ್ ಆಗಿದ್ರೆ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ನೀವು ಎಲಿಜಿಬಲ್ ಇದೀರಾ ಅಥವಾ ಇಲ್ವಾ, ನೀವು ನಿಮ್ಮ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡೋದಿದ್ರೆ ಇಲ್ಲೇ ಕಾಣಿಸುತ್ತೆ ನೋಡಿ, ಎಸ್ ಅಥವಾ ನೋ. ಇಲ್ಲಿ ನೋಡಬಹುದು, ನೀವು ಚೆಕ್ ಮಾಡ್ಕೊಳ್ಬಹುದು ಇಷ್ಟು. ಅದೇ ರೀತಿಯಾಗಿ ನಾನು ಆಗಲೇ ಹೇಳಿದ್ರ ಹಾಗೆ ನಂತರ ಮೊದಲು ಹೇಳಿದಿನಲ್ಲ ಶೋ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ. ಸೊ ಅಲ್ಲಿ ನೀವೇನಾದ್ರೂ ಚೆಕ್ ಮಾಡಿದ್ರೆ ನಿಮ್ಮ ತಾಲೂಕಿನಲ್ಲಿರುವಂತಹ ನಿಮ್ಮ ಗ್ರಾಮದಲ್ಲಿರುವಂತಹ ಪ್ರತಿಯೊಬ್ಬರದು ಕೂಡ ಅಲ್ಲಿ ಲಿಸ್ಟ್ ಇರುತ್ತೆ. ಸೊ ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಒಂದು ಗ್ರಾಮದಲ್ಲಿರುವಂತಹವರದು ಲಿಸ್ಟ್ ಚೆಕ್ ಮಾಡೋರಿದ್ರೆ ಅಥವಾ ಅವ್ರದ್ದು ಒಬ್ರದ್ದೇ ಚೆಕ್ ಮಾಡೋರಿದ್ರೆ ಈ ರೀತಿ ಅವ್ರದ್ದು ಕೂಡ RC ನಂಬರ್ ಅನ್ನ ಹಾಕಿ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಿ ಅವರಿಗೆ ತೋರಿಸಬಹುದು. ನಿಮ್ಮ ಮನೆ ಹತ್ರ ಯಾರ್ಯಾರ್ದು ರೇಷನ್ಸ್ ಕಾರ್ಡ್ಗಳು ಈ ರೀತಿ ಪ್ರಾಬ್ಲಮ್ ಅಲ್ಲಿ ಸಿಲುಕಿದಾವೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಅಪ್ಡೇಟ್ ಅನ್ನ ಶೇರ್ ಮಾಡಿ, ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಾದ್ರೂ ಈ ರೀತಿ ಪ್ರಾಬ್ಲಮ್ ಆಗಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಹಾಗಾದ್ರೆ ಈ ರೀತಿ ಚೇಂಜ್ ಆಗಿದ್ರೆ ನಿಮಗೆ ರೇಷನ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಿಗತ್ತಾ? 100% ಸಿಗತ್ತೆ. ಅನ್ನ ಬಗ್ಗೆನೂ ಕೂಡ ಸಿಗತ್ತೆ. ಆದ್ರೆ ಏನ್ ಡಿಫ್ರೆನ್ಸ್ ಅನ್ನುವಂಥದ್ದನ್ನ ಕ್ಲಾರಿಟಿಯನ್ನ ಪಡ್ಕೊಳ್ಳಿ. ವಿಡಿಯೋ ಒಂದ್ ಸ್ವಲ್ಪ ಲಾಂಗ್ ಆಗ್ಬೋದ್ರು, ಆದ್ರೆ ಬಹಳಷ್ಟು ಮಹತ್ವ ಅಥವಾ ಇಂಪಾರ್ಟೆಂಟ್ ಮಾಹಿತಿ ಆಗಿರತ್ತೆ. ಕ್ಲಾರಿಟಿ ಆಗಿ ಪಡ್ಕೊಳ್ಳಿ ಮಾಹಿತಿಯನ್ನ. ಒಂದು ವಿಡಿಯೋ ನೋಡಿದ್ರೆ ಸಾಕು, ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ವೀಕ್ಷಕರೇ, ಇಲ್ಲಿ BPL ದಿಂದ APL ಗೆ ಕನ್ವರ್ಟ್ ಮಾಡಿದ್ದೆ ಆದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ನಿಮಗೆ ಡಿಫರೆನ್ಸ್ ಬರುತ್ತೆ, ಅದನ್ನು ಕೂಡ ಹೇಳ್ತೀನಿ. ಈಗ ನೋಡಿ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಏನೇನಿದೆ ಅಲ್ವಾ, ಇದು BPL ರೇಷನ್ ಕಾರ್ಡ್ ದಾರರಿಗೂ ಕೂಡ ಸಿಗತ್ತೆ. APL ರೇಷನ್ ಕಾರ್ಡ್ ಯಾರು ಹೊಂದಿದ್ದೀರಾ ಅವ್ರಿಗೂ ಕೂಡ ಸಿಗತ್ತೆ ಅಂತ ಮೊದಲೇ ಎಲೆಕ್ಷನ್ ಕಿಂತ ಪೂರ್ವವಾಗಿನೇ ಹೇಳಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಲಿ, CM ಅವರಾಗಿರ್ಲಿ, DCM ಆಗಿರ್ಲಿ, ಎಲ್ಲರೂ ಕೂಡ ಅನೌನ್ಸ್ ಮಾಡಿದ್ರು. ನಾವು BPL ಮತ್ತೆ APL ರೇಷನ್ ಕಾರ್ಡ್ ಹೊಂದಿರುವಂತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಹಾಗೆ ಈ ಒಂದು APL ಮತ್ತು BPL ರೇಷನ್ಸ್ ಕಾರ್ಡ್ ಗಳಿಗೆ ಏನು ಡಿಫರೆನ್ಸ್ ಇದಾವೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಡಿಫರೆನ್ಸ್ ಏನಪ್ಪಾ ಅಂದ್ರೆ, BPL ದಾರರಿಗೆ ಹೆಚ್ಚಿನ ಸಬ್ಸಿಡಿ ಮುಖಾಂತರ ಸಹಾಯಧನ ಸಿಗ್ತಾ ಇರತ್ತೆ. ಸರ್ಕಾರ ಏನಾದ್ರೂ ಹಣದ ಸೌಲಭ್ಯಗಳನ್ನ ಕೊಟ್ಟಿದ್ರೆ ಕಡಿಮೆ ಬಡ್ಡಿನೇ ಕೊಡ್ರಪ್ಪ ನಮಗೆ, ಅಥವಾ ಅದರೊಳಗಿಂದ ಅರ್ಧ ಹಣ ಮಾತ್ರ ನಮ್ಗೆ ವಾಪಸ್ ಆಗಿ ರಿಟರ್ನ್ ಆಗಿ ಕೊಡಿ ಅಂತ ಹೇಳತ್ತೆ ಹೊರತು ಎಲ್ಲ ಹಣವನ್ನ ಇಸ್ಕೊಳ್ಳೋದಿಲ್ಲ ಅಥವಾ ಎಲ್ಲಾ ಹೆಚ್ಚಿನ ಬಡ್ಡಿಯನ್ನ ಇಸ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ APL ದವರಿಗೆ ಏನ್ ಮಾಡ್ತಾರೆ, ನೀವು ಒಂದ್ ಸ್ವಲ್ಪ ಅವರಿಗಿಂತ ಹೆಚ್ಚಿನ ಬಡ್ಡಿಯನ್ನ ಕೊಡಿ ನಮಗೆ, ಅಥವಾ ಅದರೊಳಗಿಂದ
ಎಲ್ಲಕ್ಕೆಲ್ಲ ಅಮೌಂಟ್ ಅನ್ನ ಪೇ ಮಾಡಿ ಆದ್ರೆ ಕಡಿಮೆ ಕಡಿಮೆ ಬಡ್ಡಿ ಕೊಡಿ ಆದ್ರೆ ಎಲ್ಲಾ ಅಮೌಂಟ್ ಅನ್ನ ಪೇ ಮಾಡಬೇಕು. ಈ ರೀತಿ ಅವರ ನಡುವೆ ಡಿಫರೆನ್ಸ್ ಇರುತ್ತೆ. ಅಂದ್ರೆ ಹೆಚ್ಚಾಗಿ BPL ರೇಷನ್ ಕಾರ್ಡ್ ದಾರರಿಗೆ ಹೆಚ್ಚಿನ ಸೌಲಭ್ಯವನ್ನ ಹೆಚ್ಚಿನ ಒತ್ತನ್ನ ಕೊಡುತ್ತೆ. ಯಾಕಂದ್ರೆ ಹೆಚ್ಚಿನ ಬಡವರು BPL ರೇಷನ್ ಕಾರ್ಡ್ ದಲ್ಲಿ ಇರುವಂತದ್ದು. ಇನ್ನು ಕಡಿಮೆ ಅದಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಬಡವರು ಒಂದು ಹಂತದಲ್ಲಿ ಇರುವಂತವರು APL ರೇಷನ್ ಕಾರ್ಡ್ ಅನ್ನ ಕೊಡ್ತಾರೆ. ಸೊ ಈ ರೀತಿ ಇವರ ಇರುವಂತಹ ಮಧ್ಯೆ ಇರುವಂತಹ ಡಿಫರೆನ್ಸ್ ಆಗಿರುತ್ತೆ. ಇದನ್ನ ಮೊದಲು ನೀವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಕ್ಲಿಯರಿಟಿಯನ್ನ ಕೊಟ್ಟಿದ್ದೀನಿ. BPL ಇಂದ EPL ಗೆ ಕನ್ವರ್ಟ್ ಆಗಿದ್ರು ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಕೆಲವೊಂದಿಷ್ಟು ಸೌಲಭ್ಯಗಳಲ್ಲಿ ಕಡಿಮೆ ನಿಮಗೆ ಸೌಲಭ್ಯಗಳು ಸಿಗ್ತಾ ಇರತ್ತೆ. ಅಥವಾ ಏನಾದ್ರೂ ಯಾವುದೇ ಸರ್ಕಾರ ಬಂದ್ರು ಸಹಿತ ನಾವು BPL ರೇಷನ್ ಕಾರ್ಡ್ ದವರಿಗೆ ಅಷ್ಟೇ ಕೊಡ್ತೀವಿ ಈ ಒಂದು ಯೋಜನೆ ಅಂತ ಅನ್ನೋದಾದ್ರೆ ಅವ್ರಿಗೆ ಮಾತ್ರ ಕೊಟ್ಟಿದ್ರೆ ಅವಾಗ ನಿಮಗೆ ಬೆನಿಫಿಟ್ಸ್ ಇದ್ರ ಬಗ್ಗೆ ಸಿಗೋದಿಲ್ಲ. ಈ ರೀತಿ ಈ ಒಂದು ಸೌಲಭ್ಯಗಳನ್ನ ನಿಮಗೆ ಕೊಡ್ತಿರ್ತಾರೆ. ಈಗ ಎರಡೂ ಒಂದು ಕಾರ್ಡ್ ಗಳಿಗೆ ಸೌಲಭ್ಯವನ್ನ ಕೊಡೋರಿದ್ದಾರೆ, ಕೊಡ್ತಾ ಇದ್ರು ಕೂಡ. ಇಷ್ಟು ಅಪ್ಡೇಟ್ ನೀವು ತಿಳ್ಕೊಂಡಿದ್ದೀರಾ. ಇನ್ನು ಇದನ್ನ ಹೊರತುಪಡಿಸು ಏನೇ ಕನ್ಫ್ಯೂಷನ್ ಕ್ವೆಶನ್ಸ್ ಗಳು ಇದ್ರು ಸಹಿತ ನಾನು ಒಂದ್ ವಿಷಯ ಹೇಳ್ತೀನಿ ಕೇಳಿ. ನನ್ನ ಜೊತೆಗೆ ನೀವು ಕಾಂಟ್ಯಾಕ್ಟ್ ಇರ್ಬೇಕಂತ ನಿಮಗೆ ಬಯಸಿದ್ದೆ ಆದ್ರೆ ಪ್ರತಿದಿನ ಬರುವಂತಹ ಎಲ್ಲ ವಿಡಿಯೋಸ್ ಗಳು ನಿಮಗೆ ಸಿಗ್ಬೇಕಾಗಿದ್ದೆ ಆದ್ರೆ ನನ್ನ ಜೊತೆ ದಿನ ಚಾಟಿಂಗ್ ಅಥವಾ ಯಾವುದೇ ಕ್ವಶನ್ಸ್ ಗಳನ್ನ ನೀವು ಕ್ಲಿಯರಿಟಿನ ಪಡ್ಕೊಳ್ಳೋರಿದ್ರೆ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಚಾನಲ್ ಗೆ ನೀವು ಜಾಯಿನ್ ಆಗಿ, ಮುಖ್ಯವಾಗಿ ಆ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಗೆ ಜಾಯಿನ್ ಆದ್ರೆ ಅಲ್ಲಿ ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿರ್ಬೇಕು. ಮುಖ್ಯವಾಗಿ ನೆಕ್ಸ್ಟ್ ಮೆಸೇಜ್ ಮಾಡಿದ್ರೆ ಸಾಕು, ನಾನು ನಿಮ್ಗೆ ಕ್ಲಿಯರಿಟಿನ ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಮೆಸೇಜ್ ಗೆ ರಿಪ್ಲೈ ಮಾಡ್ತೀನಿ 100% ವಿತಿನ್ 24 hours ಒಳಗಾಗಿನೇ. ಸಾಕಷ್ಟು ಮೆಸೇಜ್ ಗಳು ಬಂದಿರ್ತವೆ, ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ಒಂದು ಮಾಹಿತಿಗಳನ್ನ ತಿಳಿಸ್ತಾ ಇರ್ಬೇಕಾಗತ್ತೆ. ಅದಕ್ಕೋಸ್ಕರ ಮೆಸೇಜ್ ಮಾಡ್ತೀನಿ, ಆದ್ರೆ ಒಂದು 24 hours ವೇಟ್ ಮಾಡ್ಬೇಕಾಗತ್ತೆ. ಅಷ್ಟರೊಳಗೆ ಮೆಸೇಜ್ ಮಾಡ್ತೀನಿ, ನಿಮ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತೀನಿ. ನಾನೇ ನೇರವಾಗಿ ಮೆಸೇಜ್ ಮಾಡ್ತೀನಿ, ಓಕೆನಾ. ಸೊ ಈಗಾಗಲೇ ಸುಮಾರು 41,000 ಫಾಲೋವರ್ಸ್ ಗಳು ಕೂಡ ಇದ್ದಾರೆ. ಆ ಅಕೌಂಟ್ ಗೆ ಮಾತ್ರ ಫಾಲೋ ಮಾಡಿ. ಬೇರೆ ಫೇಕ್ ಚಾನಲ್ ಗಳಿಗೆ ಜಾಯಿನ್ ಆಗಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮುಖಾಂತರನೇ ನೀವು ಜಾಯಿನ್ ಆಗಿ ಅಲ್ಲಿ ಫಾಲೋ ಮಾಡಿ, ಓಕೆನಾ. ಇಷ್ಟು ಅಪ್ಡೇಟ್ ಇತ್ತು, ಕ್ಲಿಯರಿಟಿಯನ್ನ ಕೊಟ್ಟಿದ್ದೀನಿ. ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ದೆ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಂತಹ ತಮ್ಮ ಮುಂದಿನ ಮಾಹಿತಿ ಹಂಚಿಕೊಳ್ಳೋಣ. ಅಲ್ಲಿ ತನಕ ಬೈ ಬಿಟ್ಟಿಗೆ ಫ್ರೆಂಡ್ಸ್.